ಅವ್ರು ಏನು ನಾನು 2-3 ಸಲ ಅಲ್ಲಿ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಬಂದೆ ಈ ಥರ ಹೇಳಿದೆ, ಬಾಬು ಅವರೇ ನಾನು ನೆಕ್ಸ್ಟ್ ಮಂತ್ ನಿಮಗೆ ಪೇಮೆಂಟ್ ಕ್ಲಿಯರ್ ಮಾಡಿಬಿಡ್ತೀನಿ, ಯಾವುದು ದುಡ್ಡು ಪೇಮೆಂಟ್ ಬರೋದಿದೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಾಪ ಒಳ್ಳೆಯವರು. ಯಾವಾಗ ಹೇಳಿದ್ರು? ಒಂದು 15 ದಿವಸ ಮುಂದೆ ಹೇಳಿದ್ದಾರೆ, ನೆಕ್ಸ್ಟ್ ಮಂತ್ ಕೊಡ್ತೀನಿ, ಸ್ವಲ್ಪ ನನ್ನಿಂದ ತೊಂದರೆಗಳಾಗಿದೆ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ನನಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ಅದು ನಮ್ಮ ಸಮಾಜಕ್ಕೆ ಒಂದು ಅಸೆಟ್ಟು. ಜಮೀರ್ ಅಹಮದ್ ಅವರು ಮತ್ತು ನಿಮ್ಮ ಒಂದು ಸಂಬಂಧ ಎಷ್ಟು ವರ್ಷದಿಂದ ಒಂದು ಸಂಬಂಧ ಇದೆ? ಒಂದು 20 ವರ್ಷದಿಂದ ಇದೆ. 20 ವರ್ಷ. ಅದು ಯಾವ ರೀತಿ ಫ್ರೆಂಡ್ಶಿಪ್ ಆಗಿದ್ದು? ಫ್ರೆಂಡ್ಶಿಪ್ ಅಂದರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ ಇತ್ತು. ಟ್ರಾನ್ಸ್ಪೋರ್ಟಲ್ಲಿ ಆವಾಗಿಂದನೂ ಪರಿಚಯ ಇದೆ. ಏನು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು? ಅದು ನ್ಯಾಷನಲ್ ಟ್ರಾವೆಲ್ಸ್ ಇತ್ತಲ್ಲ ಅವ್ರದ್ದು, ಆವಾಗಿಂದನೂ ಪರಿಚಯ ಇದೆ. ಅಂದರೆ ಅವ್ರ ತಂದೆಯವರಿಂದಲೂ ಪರಿಚಯ ಇದೆ? ಅವ್ರ ತಂದೆಯವರಿಂದ ಅಲ್ಲ, ಜಮೀರ್ ಅಹಮದ್ ಅವರಿಂದ. ಟ್ರಾನ್ಸ್ಪೋರ್ಟ್ ಏನೋ ವ್ಯವಹಾರಕ್ಕೆ ಪರಿಚಯ ಆಗಿದೆ? ಇಲ್ಲ ಹಂಗೆ ಇದರಲ್ಲಿ ಪರಿಚಯ ಆಗಿದ್ದಾರೆ. ನಾನು ನಮ್ಮ ಸಮಾಜದಲ್ಲಿ ಜಮೀರ್ ಅಹಮದ್ ಅಂದರೆ ಒಂದು ದೊಡ್ಡ ಹೆಸರಿದೆ ಸರ್. ಹೌದು, ಗೊತ್ತಾಯ್ತು. ಆಗ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿಂದ ಕೂಡ ನೀವು ಒಂದು ಫ್ರೆಂಡ್ಶಿಪ್ ಅಂತ. ಹೌದು ಸರ್, ಹೌದು. ಅವಾಗ ಅವ್ರ ಪರಿಸ್ಥಿತಿ ಯಾವ ರೀತಿ ಇತ್ತು? ಎಲ್ಲರೂ ಮಿಡ್ಲ್ ಕ್ಲಾಸಸ್ ಸರ್. ನಾವೆಲ್ಲ ಏನೋ ಹೈಫೈ ಯಾರೂ ಇಲ್ಲ. ಜಮೀರ್ ಅಹಮದ್ ಸಾಹೇಬರು ಏನು ರಾಜರ ಕುಟುಂಬದಾಗ ಬಂದಿಲ್ಲ, ನಾನೇನು ರಾಜರ ಕುಟುಂಬದಾಗ ಬಂದಿಲ್ಲ. ನಾನೊಂದು ಆಟೋ ಡ್ರೈವರ್ ಮಗ ಇದ್ದೀನಿ, ಅವರೊಂದು ಟ್ರಾನ್ಸ್ಪೋರ್ಟರ್ ಮಗ ಇದ್ದಾರೆ. ಎಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ, ಆದರೆ ಜೆಂಟಲ್ಮೆನ್ ಒಳ್ಳೆಯವರು ಸರ್. ಅಂದರೆ ಅವ್ರು ಮಿಡ್ಲ್ ಕ್ಲಾಸಿಂದ ನೀವು ಬೆಳೆದು ಬಂದು ಆದಿ ನೀವು ನೋಡಿದ್ದೀರಾ? ಹಾಂ, ನೋಡಿದ್ದೀನಿ ಸರ್. ತುಂಬ ಕಷ್ಟಪಟ್ಟು. ಹೌದು. ಜಮೀರ್ ಅಹಮದ್ ಹೆಂಗೆ ಅಂದರೆ ಸರ್, ಜಮೀರ್ ಅಹಮದ್ದು ಒಂದು ಸಮಾಜ ಸೇವೆ ಮಾಡೋರು. ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಲೀಡ್ರ್ ಜಮೀರ್ ಅಹಮದ್. ನಾನು ಅವ್ರ ಬಗ್ಗೆ ಒಳ್ಳೆಯದೇ ಹೇಳೋಕ್ಕೆ ಹೋಗ್ತೀನಿ, ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಹೇಳೋಕ್ಕೆ ಹೋಗಲ್ಲ. ನಮಗೆ ಒಂದು ಅಸೆಟ್ಟು, ನಮ್ಮ ಕರ್ನಾಟಕಕ್ಕೆ ಮುಸಲ್ಮಾನರಲ್ಲಿ ಒಂದು ಅಸೆಟ್ಟು ಜಮೀರ್ ಅಹಮದ್ ಅಂದರೆ ಒಂದು ಅಸೆಟ್ಟು.